ಸಮೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಹೇಗೆ ನಡೀತಿದೆ ಜೀವನ? ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ ಹೆಂಗೆ ನಡೀತಿದೆ ನಿಮ್ಮ ಜೀವನ, ಹೆಂಗೆ ನಡೀತಿದೆ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ಗೆ ಪ್ರಿಪರೇಷನ್. ಸೊ ಸಾಕಷ್ಟು ಮಕ್ಳು ಏನು ಮಾಡ್ತಾರೆ, ಎಸ್ಪೆಷಲಿ ನಾನು ಇದನ್ನು ಮಾಡಿದೆ ಮಕ್ಕಳ. ವೆನ್ ಐ ವಾಸ್ ಇನ್ ಸೆಕೆಂಡ್ PUC ನಾನು ನನ್ನ ಕ್ವಾರ್ಟರ್ಲಿ ಟೆಸ್ಟ್ನ ಇಗ್ನೋರ್ ಮಾಡಿಬಿಡ್ತಿದ್ದೆ. ಟೆಸ್ಟ್ ತಾನೇ ಏನು ಮ್ಯಾಟ್ರ್ ಆಗುತ್ತೆ ಅಂತ. ಸೊ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ವೈ ಆರ್ ದೀಸ್ ಕ್ವಾರ್ಟರ್ಲಿ ಟೆಸ್ಟ್ ದಟ್ ಯು ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಯೋರ್ ಬೋರ್ಡ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಆಯಿತಾ? ತುಂಬ ಮುಖ್ಯವಾಗುತ್ತೆ. ಬಿಕಾಸ್ ಕ್ವಾರ್ಟರ್ಲಿ ಟೆಸ್ಟ್ ಬರೀ ಮಾರ್ಕ್ಸ್ ಸಿಗಲ್ಲ, ಬಟ್ ನಿಮ್ಮ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ಗೂ ಕೂಡ ಒಂದು ಬಿಲ್ಡಿಂಗ್ ಬ್ಲಾಕ್ ಆಗಿ ಇರುತ್ತೆ. ಸೊ ಇವಾಗ ಇವ್ಯಾಲ್ಯೂಯೇಷನ್ ಪ್ಯಾಟರ್ನ್ ಏನಿದೆ ಅದು ನಿಮಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಆಯಿತಾ? ನಿಮ್ಮ ಮಾರ್ಕ್ಸ್ ಎಲ್ಲಿಂದ ಬರ್ತಿದೆ ಅದನ್ನು ನೀವು ತಿಳ್ಕೊಳ್ಬೇಕು. ಮುಂಚೆ ಏನಾಗ್ತಿತ್ತು, ಒಂದು 4-5 ವರ್ಷದ ಮುಂಚೆ ಫೈನಲ್ ಎಕ್ಸಾಮ್ ಸ್ಕೋರ್ ಏನಿರ್ತಿತ್ತು ಅದೇ ನಿಮ್ಮ ಮೇಜರ್ ಫೋಕಸ್ ಇರ್ತಿತ್ತು. ಬಟ್ ಇವಾಗ ಅವ್ರು ಏನು ಮಾಡಿದ್ದಾರೆ, ಕಂಟಿನ್ಯೂಸ್ ಪ್ರಿಪ್ರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಬೋರ್ಡ್. ಆಯಿತಾ? ನಿಮ್ಮ ಒಂದು ಮಾರ್ಕ್ಸ್ ಡಿವಿಷನ್ ಕಮ್ಸ್ ಫ್ರಮ್ ಯೋರ್ ವಾಟ್ ಡು ಯು ಸೇ ಇಂಟರ್ನಲ್ ಮಾರ್ಕ್ಸ್ ಆಲ್ಸೋ. ಸೊ ಇಂಟರ್ನಲ್ 20 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ 10 ಅಂಕಗಳು ನಿಮ್ಮ ಅಸೈನ್ಮೆಂಟ್ಗೆ ಇರುತ್ತೆ ಆ್ಯಂಡ್ ಇನ್ನು 10 ಅಂಕಗಳು ಬೆಸ್ಟ್ ಆಫ್ 2 ಆಫ್ ದ ಕ್ವಾರ್ಟರ್ಲಿ ಟೆಸ್ಟ್ ತೊಗೊತಾರೆ. ಸೊ ಇದು ಪ್ರಾಕ್ಟಿಕಲ್ಸ್ ಇರೋ ಕಡೆ ಒಂದು ಸ್ವಲ್ಪ ಡಿಫರ್ ಆಗುತ್ತೆ, ಬಟ್ ಪ್ರಾಕ್ಟಿಕಲ್ಸ್ ಇಲ್ದಿರೋ ಸಬ್ಜೆಕ್ಟ್ಸ್ಗೆ ಹಿಂಗೆ ಇರೋದು. ಆಯಿತಾ? ಆ್ಯಂಡ್ ಬೋರ್ಡ್ ಎಕ್ಸಾಮು 80 ಮಾರ್ಕ್ಸ್ಗೆ ನಿಮಗೆ ಇರುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಯು ನೀಡ್ ಟು ನೋ. ಸೊ ನಿಮಗೆ ಈ 20 ಅಂಕಗಳು ಕಳ್ಕೊಂಬಿಟ್ರೆ ನಿಮ್ಮ ಡ್ರೀಮ್ ಸ್ಕೋರ್ ಏನಿದೆ ಅದು ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ದ್ಯಾಟ್ ಈಸ್ ವೈ ಯುವರ್ ಕ್ವಾರ್ಟರ್ಲಿ ಟೆಸ್ಟ್ ಆರ್ ಇಂಪಾರ್ಟೆಂಟ್. ಆಯಿತಾ? ಸೊ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ನ ನಾವು ಯಾಕೆ ಕಂಡಕ್ಟ್ ಮಾಡ್ತಾರೆ ನಮ್ಮ ಕಾಲೇಜಸ್ಸಲ್ಲಿ? ಆಯಿತಾ? ಸೊ ಕ್ವಾರ್ಟರ್ಲಿ ಟೆಸ್ಟ್ ಏನಿದೆ ದಟ್ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ನಿಮ್ಮ ವೀಕ್ ಚಾಪ್ಟರ್ಸ್ ಯಾವುದು, ನಿಮ್ಮ ಕಷ್ಟಪಡುವಂತಹ ಒಂದು ಟಾಪಿಕ್ಸ್ ಯಾವುದು. ಆಯಿತಾ? ಆ್ಯಂಡ್ ನೀವು ಆನ್ಸರ್ ಹೆಂಗೆ ಬರೀತೀರಾ ಅದು ಇಂಪ್ರೂವ್ ಮಾಡೋಕ್ಕೆ. ಆಯಿತಾ? ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಮಕ್ಕಳ. ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಬಿಕಾಸ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟೇ ನಿಮಗೆ ಒಳ್ಳೆಯದು. ಆ್ಯಂಡ್ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಬೋರ್ಡಿನ ಮುಂಚೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್, ನಿಮ್ಗೆ ಯಾವುದೇ ಎಕ್ಸಾಮ್ ಇಲ್ದರೆ ಡೈರೆಕ್ಟ್ ಬೋರ್ಡ್ ಎಕ್ಸಾಮ್ ಅಂದರೆ ನಿಮಗೆ ಗೊತ್ತಾಗುತ್ತಾ? ಇಲ್ಲ. ನೀವೆಷ್ಟು ಪ್ರಿಪೇರ್ ಆಗಬೇಕು, ಯಾವೊಂದು ಮಟ್ಟಕ್ಕೆ ರೀಚ್ ಆಗಿದ್ದೀರಾ ನಿಮ್ಮ ಗೋಲ್ಗೆ, ಹೌ ಮಚ್ ಆಫ್ ದಿಸ್ ಹ್ಯಾವ್ ಯು ಅಚೀವ್ಡ್, ವಾಟ್ ಈಸ್ ಯೋರ್ ಪ್ರಿಪ್ರೇಷನ್ ಲೆವೆಲ್, ಏನೂ ಗೊತ್ತಾಗಲ್ಲ ಅಲ್ವಾ? ಸೊ ಅದೇ ರೀತಿಯಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಲರ್ನ್ ಆನ್ ಅ ರೆಗ್ಯುಲರ್ ಬೇಸಿಸ್ ಟು ಅಚೀವ್ ದಿಸ್. ಆಯಿತಾ? ಸೊ ಇವಾಗ ಏನಾಗುತ್ತೆ, ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ ಇವಾಗ ಏನು ನಡೀತಿದೆ ಅದರ ಅಂಕಗಳು ಬಂದಿದೆ ತಕ್ಷಣ ನೀವು ಯಾವ ತಪ್ಪುಗಳನ್ನ ಮಾಡಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆಯಿತಾ? ಸೊ ಈ ತಪ್ಪಲ್ಲಿ ಯಾವ ರೀತಿಯಾದ ತಪ್ಪಿರುತ್ತೆ ಮಕ್ಕಳ? ಸೊ ಇಟ್ ಕುಡ್ ಬಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್, ಪ್ರೆಸೆಂಟೇಷನ್ ಪ್ರಾಬ್ಲಮ್ ಇರ್ಬೋದು, ರಿವಿಷನ್ ಅಥವಾ ಕಾನ್ಸೆಪ್ಟ್ನ ಕನ್ಫ್ಯೂಷನ್ ಏನಾಗುತ್ತೆ ಅದು ರಿವಿಷನ್ ಕರೆಕ್ಟಾಗಿ ಮಾಡಿರಲ್ಲ ಅದಕ್ಕಾಗಿರ್ಬೋದು. ಆ್ಯಂಡ್ ಕ್ವೆಶ್ಚನ್ ಕೇಳಿರೋದೇನೋ ನೀವು ಬರ್ದಿರೋದೇನೋ, ಆಲ್ ಆಫ್ ದಿಸ್ ಯು ಕ್ಯಾನ್ ರೆಕಗ್ನೈಸ್ ಆ್ಯಂಡ್ ಆ ಮಿಸ್ಟೇಕ್ನ ನೀವು ಕರೆಕ್ಟ್ ಮಾಡಿಕೊಂಡು ಇಂಪ್ರೂವ್ ಮಾಡಿ ನೆಕ್ಸ್ಟ್ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು. ರೈಟ್? ಆ್ಯಂಡ್ ಅದೆಲ್ಲ ಆದಮೇಲೆ ನಿಮಗೆ ಎಕ್ಸಾಮಿನ ಸ್ಕೋರ್ ಏನಾಗುತ್ತೆ, ಬೆಸ್ಟ್ ಆಗುತ್ತೆ. ಸೊ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮೇಕ್ ಏನಂದರೆ, ನಾನು ಬೋರ್ಡ್ ಎಕ್ಸಾಮಿನ ಹಿಂದೆ ಪ್ರಿಪೇರ್ ಆಗ್ತೀನಿ, ಇವಾಗ ಪ್ರಿಪೇರ್ ಆಗಲ್ಲ ಅನ್ನೋದು. ಆಯಿತಾ? ಸೊ ನಾ ಹೇಳ್ದಂಗೆ ವಿತೌಟ್ ರೆಗ್ಯುಲರ್ ಟೆಸ್ಟ್ ಏನಾಗುತ್ತೆ, ನಮ್ಮ ರಿಯಾಲಿಟೀಲಿ ಒಂದು ಸಿಲೆಬಸ್ಸು ಕರೆಕ್ಟಾಗಿ ನೀವು ತಿಳ್ಕೊಳ್ಳಲ್ಲ ಆ್ಯಂಡ್ ಅಷ್ಟು ಓದೋಕ್ಕೆ ಜೊತೆಗೆ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೇ ಎಕ್ಸಾಮ್ ಇಲ್ದರೆ ಡೈರೆಕ್ಟ್ ಫೆಬ್ರವರಿಲಿ ಫೈನಲ್ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಏನಾಗುತ್ತೆ, ನೀವು ಜಾನ್ವರಿಲಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವಾಗ ಚಿಕ್ಕ ಎಕ್ಸಾಮ್ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಪ್ರಿಪ್ರೇಷನ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಆಯಿತಾ? ಕಾನ್ಸೆಪ್ಟ್ಸು ಅನ್ಕ್ಲಿಯರ್ ಆಗಿ ಉಳ್ಗೋಗುತ್ತೆ ಆ್ಯಂಡ್ ರಿವಿಷನ್ ಏನಿರುತ್ತೆ ಅದು ಸ್ಟ್ರೆಸ್ಫುಲ್ ಆಗುತ್ತೆ ಮಕ್ಕಳ. ಆ್ಯಂಡ್ ನೀವು ಇಂಪ್ರೂವ್ ಆಗೋಕ್ಕೆ ಕಡಿಮೆ ಟೈಮ್ ಇರುತ್ತೆ, ಬಿಕಾಸ್ ಯು ವಿಲ್ ನಾಟ್ ಇವನ್ ನೋ ವಾಟ್ ಈಸ್ ಯೋರ್ ಸ್ಕೋರ್ ಲುಕಿಂಗ್ ಲೈಕ್, ರೈಟ್, ಆರ್ ಯೋರ್ ಪ್ರಿಪ್ರೇಷನ್ ಲುಕಿಂಗ್ ಲೈಕ್. ಸೊ ಇಲ್ಲೇನಾಗುತ್ತೆ, ರೆಗ್ಯುಲರ್ ಟೆಸ್ಟಲ್ಲಿ ನಿಮಗೆ ಸ್ಮಾಲ್ ಪೋರ್ಷನ್ಸ್ನ ಪರ್ಫೆಕ್ಟ್ ಆಗೋದಕ್ಕೆ ಅವಕಾಶ ಸಿಗುತ್ತೆ ಆ್ಯಂಡ್ ಕಂಟಿನ್ಯೂಸ್ಲಿ ರಿವೈಸ್ ಮಾಡ್ತೀರಾ. ಆ್ಯಂಡ್ ನೀವೇನು ರಿವೈಸ್ ಮಾಡ್ತಿದ್ದೀರೋ ಅದು ನಿಮ್ಮ ತಲೆಯಲ್ಲಿ ಉಳಿಯೋಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆಯಿತಾ? ಸೊ ಇವಾಗ ನಿಮ್ಮ ಮಾರ್ಕ್ಸಸ್ನ ನೀವು ಜಡ್ಜ್ಮೆಂಟ್ ಅಂದ್ಕೊಂಬಿಡಿ. ಆಯಿತಾ? ನಿಮ್ಮ ಮಾರ್ಕ್ಸಸ್ ಇವತ್ತು ಯಾಕೋ ಗೊತ್ತಿಲ್ಲ ದೇವ್ರೆ ಮಕ್ಕಳೇ, ನಂಗೆ ದೇವರು ಏನಾಗ್ತಿದೆ ಗೊತ್ತಿಲ್ಲ, ಬಾಯೆಲ್ಲ ಹೊರಡುತ್ತಿದೆ ಇವತ್ತು. ಸೊ ದಿಸ್ ಇಸ್ ಮೈ ಚಾಲೆಂಜಿಂಗ್ ಡೇ ಅಂತ ಹೇಳ್ಬೋದು. ಸೊ ವಿತ್ ಚಾಪ್ಟರ್, ಸೊ ಇದೇನಾಗುತ್ತೆ, ನಿಮಗೆ ಪ್ರತಿಯೊಂದು ಟೆಸ್ಟ್ ಆದ ನಂತರ ಇಟ್ಸ್ ಅ ಫೀಡ್ಬ್ಯಾಕ್ ಟು ಯು. ಆಯಿತಾ? ನಿಮಗೆ ಒಂದು ಕೊಡ್ತಿರುವಂತಹ ಒಂದು ಇಂಪ್ರೂವ್ಮೆಂಟ್ ಪ್ಲ್ಯಾನ್ ನೀವು ಅದ್ರ ಮೇಲೆ ಬೇಸ್ ಮಾಡ್ಕೊಬೋದು. ಆಯಿತಾ? ಸೊ ಇದು ನಿಮ್ಮನ್ನು ಜಡ್ಜ್ ಮಾಡೋದಕ್ಕಲ್ಲ, ನಿಮ್ಮ ಇಂಪ್ರೂವ್ ಮಾಡ್ಕೊಡೋದಕ್ಕೋಸ್ಕರ ಈ ಒಂದು ಫೀಡ್ಬ್ಯಾಕ್ ಅಥವಾ ಮಾರ್ಕ್ಸ್ ಸಿಗುತ್ತೆ. ಆಯಿತಾ?
ಸೊ ಇವಾಗ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫಾರ್ ಎಕ್ಸಾಂಪಲ್ ಟೇಕ್ ಬಯಾಲಜಿ ಟೇಕ್ ಅಕೌಂಟೆನ್ಸಿ ಅದಲ್ಲಿ ನಿಮಗೆ ಯು ಗಾಟ್ 20 ಅಂತ ಅಂದ್ಕೊಳ್ಳಿ. ಸೊ ಇಟ್ಸ್ ಅ ಗುಡ್ ಫೀಡ್ಬ್ಯಾಕ್ ಫಾರ್ ಯು ಟು ಸಿ ವೇರ್ ಮಾರ್ಕ್ಸ್ ವಾಸ್ ಲಾಸ್ಟ್, ಆಮೇಲೆ ಏನೇನು ಮಿಸ್ಟೇಕ್ ಆಯಿತು. 15 ಬಂದಿದೆ ಅಂದ್ಕೊಳ್ಳಿ ಆಯಿತಾ, 20 ಬೇಡ 15 ಅಂತ ಅಂದ್ಕೊಳ್ಳಿ ಆಯಿತಾ. ಡಿಡ್ ಐ ಕಂಪ್ಲೀಟ್ ದ ಪೇಪರ್ ಆನ್ ಟೈಮ್, ಆಮೇಲೆ ವಿಲ್ ಐ ಚೇಂಜ್ ಬಿಫೋರ್ ದ ವಾಟ್ ವಿಲ್ ಐ ಚೇಂಜ್ ಬಿಫೋರ್ ದ ನೆಕ್ಸ್ಟ್ ಎಕ್ಸಾಮ್. ಸೊ ಪ್ರತಿಯೊಂದು ಪೇಪರ್ ಬಂದಿದ ನಂತರ ಅದರ ಮಾರ್ಕ್ಸ್ ಬಂದಾಗ ಈ 4 ಪಾಯಿಂಟರ್ಸ್ ನೀವು ನೋಡ್ಕೊಳ್ಳಿ. ಒಂದು, ಎಲ್ಲಿ ಮಾರ್ಕ್ಸ್ ಲಾಸ್ ಮಾಡ್ಕೊಂಡಿದ್ದೀನಿ, ಏನು ಮಿಸ್ಟೇಕ್ ಆಗಿದೆ, ನಾನು ಕಂಪ್ಲೀಟ್ ಮಾಡಿದ ಪೇಪರ್ನ ಆನ್ ಟೈಮ್, ಇನ್ನೊಂದು ನೆಕ್ಸ್ಟ್ ಎಕ್ಸಾಮ್ಗೆ ನಾನು ಏನು ಚೇಂಜ್ ಮಾಡ್ಕೊತೀನಿ. ಪ್ರತಿ ಸಬ್ಜೆಕ್ಟ್ಗೂ ಈ 4 ಕ್ವೆಶನ್ನ ಆನ್ಸರ್ ಮಾಡಿ ಆ್ಯಂಡ್ ದ್ಯಾಟ್ ವಿಲ್ ಹೆಲ್ಪ್ ಯು ಇಂಪ್ರೂವ್ ಇನ್ ಯೋರ್ ನೆಕ್ಸ್ಟ್ ಎಕ್ಸಾಮ್ ಆಯಿತಾ. ಫೀಡ್ಬ್ಯಾಕ್ ಥರ ತಗೊಳ್ಳಿ. ಡೋಂಟ್ ಕಂಪೇರ್ ಯೋರ್ ಸೆಲ್ಫ್ ವಿತ್ ಯೋರ್ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ, ಬಿಕಾಸ್ ಅವ್ರ ಪೊಟೆನ್ಷಿಯಲಲ್ಲಿ ಓದ್ತಾರೆ, ನೀವು ನಿಮ್ಮ ಪೊಟೆನ್ಷಿಯಲಲ್ಲಿ ಓದಬೇಕು. ಹೌ ಟಾಪರ್ಸ್ ಯೂಸ್ ಕ್ವಾರ್ಟರ್ಲಿ ಟೆಸ್ಟ್. ಇವಾಗ ಟಾಪರ್ಸ್ ಹೇಗೆ ಕ್ವಾರ್ಟರ್ಲಿ ಟೆಸ್ಟ್ನ ಯೂಸ್ ಮಾಡ್ತಾರೆ, ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅನ್ ಆವ್ರೇಜ್ ಸ್ಟೂಡೆಂಟ್ ಆ್ಯಂಡ್ ಅ ಟಾಪರ್ ಮಕ್ಕಳ. ಸೊ ಇವಾಗ ಆವ್ರೇಜ್ ಸ್ಟೂಡೆಂಟ್ ಏನು ಮಾಡ್ತಾರೆ, ಓನ್ಲಿ ಮಾರ್ಕ್ಸ್ಗೋಸ್ಕರ ಓದ್ತಾರೆ ಆಯಿತಾ. ಆ್ಯಂಡ್ ಅವರು ಮಾರ್ಕ್ಸ್ ಬಂದಾಗ ಬರೀ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನೋಡ್ತಾರೆ. ಆ್ಯಂಡ್ ಏನಾದ್ರೂ ದೇ ವಿಲ್ ಫೀಲ್ ಬ್ಯಾಡ್, ಓ ನಂಗೆ ಇಷ್ಟೇ ಬಂದ್ಬಿಡ್ತಾ ಅಂತ ಹತ್ಕೊಂಡು ಹೋಗ್ತಾರೆ, ಇಲ್ಲದ್ರೆ ದೇ ವಿಲ್ ಗೆಟ್ ಆ್ಯಂಗ್ರಿ ಆ್ಯಂಡ್ ಆಲ್ ಆಫ್ ದೀಸ್ ರೆಸ್ಪಾನ್ಸಸ್. ಇಮೋಷ್ನಲ್ ರೆಸ್ಪಾನ್ಸಸ್ ಆರ್ ಓಕೆ ಮಕ್ಕಳ, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಇಂಪ್ರೂವ್ ಫ್ರಮ್ ದಟ್ ಸಿಚುಯೇಷನ್ ಆಯಿತಾ. ಸೊ ಆಮೇಲೆ ಬೋರ್ಡಕ್ಕೆ ಕಾಯ್ತಾರೆ, ಬಿಡು ಬೋರ್ಡ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀನಿ, ಇದೆಲ್ಲ ಏನು ಚಿಕ್ಕ ಪುಟ್ಟ ಎಕ್ಸಾಮ್, ನೋ, ಬ್ಯಾಡ್ ಆ್ಯಟಿಟ್ಯೂಡ್. ಓಕೆ, ಸೊ ಇವಾಗ ನೀವು ಟಾಪರ್ ಅಪ್ರೋಚ್ ಏನು ಮಾಡ್ತಾರೆ, ನೀವು ಮಿಸ್ಟೇಕ್ಸ್ನ ಚೆಕ್ ಮಾಡ್ತೀರಾ, ಇಂಪ್ರೂವ್ಮೆಂಟ್ಸ್ ಏರಿಯಾಸ್ನ ನೋಡ್ಕೊತೀರಾ ಆ್ಯಂಡ್ ಪ್ರತಿ ಟೆಸ್ಟಲ್ಲೂ ಇಂಪ್ರೂವ್ ಆಗ್ತೀರಾ. ಸೊ ಬಿ ಅ ಟಾಪರ್ ಇನ್ ಯೋರ್ ಮೈಂಡ್ ಸೆಟ್ ಆಲ್ಸೋ ಮಕ್ಕಳ ಆಯಿತಾ. ಸೊ ರೈಟ್ ಮೈಂಡ್ ಸೆಟ್, ಡೋಂಟ್ ಫಿಯರ್ ಕ್ವಾರ್ಟರ್ಲಿ ಎಕ್ಸಾಮ್ಸ್. ಯಾವತ್ತೂ ಈ ಕ್ವಾರ್ಟರ್ಲಿ ಟೆಸ್ಟ್ ಮತ್ತು ಎಕ್ಸಾಮ್ಸ್ ಏನಿದೆ ಅದಕ್ಕೆ ಭಯ ಪಟ್ಕೊಳ್ಬೇಡಿ ಮಕ್ಕಳ. ಇವತ್ತು ನೀವು ಮಿಸ್ಟೇಕ್ ಮಾಡಿದ್ರೆ ನಾಳೆ ಕಲಿತೀರಾ ಆಯಿತಾ. ಸೈಕಲ್ ಓಡಿಸೋವಾಗ ಏನು ಮಾಡಿದ್ರಿ, ಫಸ್ಟ್ ಟೈಮೇ ಸೈಕಲ್ ಓಡಿಸಿದ್ರಾ, ಇಲ್ಲ ಆಯಿತಾ. ಸೊ ಯು ವಿಲ್ ಫಾಲ್, ಯು ವಿಲ್ ಲರ್ನ್ ಫ್ರಮ್ ಇಟ್ ಆ್ಯಂಡ್ ಅವಾಯ್ಡ್ ದ ಫಾಲ್ ಲೇಟರ್, ರೈಟ್. ಯು ವಿಲ್ ಬಿಕಮ್ ಸೋ ಸಕ್ಸಸ್ಫುಲ್ ದಟ್ ಯು ವಿಲ್ ನಾಟ್ ಲುಕ್ ಬ್ಯಾಕ್ ಆ್ಯಂಡ್ ಯು ವಿಲ್ ಬಿ ಸೋ ಪ್ರೌಡ್ ಆಫ್ ಯುವರ್ ಜರ್ನಿ. ಬಿ ದ್ಯಾಟ್ ಆಯಿತಾ. ಸೊ ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ ನಿಮಗೆ ಸೆಕೆಂಡ್ ಚಾನ್ಸ್ ಸಿಗಲ್ಲ ಮಕ್ಕಳ. ಸೊ ಇದೆಲ್ಲ ನಿಮ್ಮ ಚಾನ್ಸಸ್ ಅಂದ್ಕೊಳ್ಳು, ದ್ಯಾಟ್ ಈಸ್ ಯೋರ್ ಫೈನಲ್ ಚಾನ್ಸ್. ಓಕೆ, ಸೊ ಅದ್ರ ಪ್ರಕಾರ ಓದ್ಕೊಳ್ಳಿ. ಇವಾಗ ನನ್ನ ಫೈನಲ್ ಮೆಸೇಜ್ ಏನಾಗುತ್ತೆ ನಿಮಗೆ, ಫಸ್ಟು ಕ್ವಾರ್ಟರ್ಲಿ ಟೆಸ್ಟಲ್ಲಿ, ಪ್ರತಿ ಕ್ವಾರ್ಟರ್ಲಿ ಟೆಸ್ಟಲ್ಲೂ ಟೇಕ್ ದ್ಯಾಟ್ ಫೀಡ್ಬ್ಯಾಕ್, ಇಂಪ್ರೂವ್. ಮಿಡ್ ಟರ್ಮಲ್ಲಿ ನಿಮ್ಗೆ ಆ ಇಂಪ್ರೂವ್ಮೆಂಟ್ ಕಾಣುತ್ತೆ, ಅದಾದಮೇಲೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಬರುತ್ತೆ. ತಿರ್ಗಾ ಕ್ವಾರ್ಟರ್ಲಿ ಟೆಸ್ಟ್ ಪ್ರಿಪ್ರೇಟ್ರಿಲಿ ಫೀಡ್ಬ್ಯಾಕ್ ಆ್ಯಂಡ್ ಇಂಪ್ರೂವ್, ಆ್ಯಂಡ್ ಫೈನಲ್ ರಿವಿಷನ್ಗೆ ನಿಮ್ಗೆ ಆ ಕಾನ್ಫಿಡೆನ್ಸ್ ತುಂಬಿರುತ್ತೆ ಆ್ಯಂಡ್ ದೆನ್ ಯು ವಿಲ್ ಸಿ ಸಕ್ಸಸ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್. ಸೊ ಅದ್ರ ಜೊತೆ ಮಕ್ಕಳ, ಆಲ್ ದಿ ಬೆಸ್ಟ್ ಫಾರ್ ಯೋರ್ ಕ್ವಾರ್ಟರ್ಲಿ ಟೆಸ್ಟ್, ಬಿಕಾಸ್ ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ ಆಗಲೇ ನಡೀತಿರ್ಬೋದು, ಸ್ಟಾರ್ಟು ಆಗಿಲ್ಲದೆ ಇರ್ಬೋದು whenever you see this class, but just know that Padmashree ma'am trusts you and she is with you in this journey, and all the very best makla. Lots of love from me. ನಿಮ್ಮ ಸ್ನೇಹಿತರ ಜೊತೆಗೂ ಈ ಕ್ಲಾಸ್ನ ಶೇರ್ ಮಾಡಿ, ಬಿಕಾಸ್ why not, everybody needs to know why quarterly tests are important, right? So share ಮಾಡಿ, ಆ್ಯಂಡ್ ನಾನು ಮತ್ತೆ ಬರ್ತೀನಿ ನಿಮ್ಮ ಜೊತೆಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.